ಕಣ್ಣಿಗೆ ಕಾಣಿಸುವುದಷ್ಟೇ ಸತ್ಯವಲ್ಲ. ಕದಂಬ ವನದಲ್ಲಿರುವಂತಹ ಹೆಣ್ಣು ಯಾರು, ಏನು, ಎತ್ತ, ಯಾವ ಉದ್ದೇಶ, ಇದನ್ನೆಲ್ಲ ನೀನು ಕರೆದು ಯೋಚಿಸಲೇಬೇಕಾಗುತ್ತದೆ ಪ್ರಭುವೇ. ಅನೇಕ ಮಂದಿಯ ಪರಿಚಯ ನಮಗೆ ಈ ಪ್ರಪಂಚದಲ್ಲಿ ಆಗುತ್ತದೆ. ಒಮ್ಮಿಂದೊಮ್ಮೆ ಕಾಣುವಾಗ ಎಲ್ಲರೂ ಒಳ್ಳೆಯವರಾಗಿಯೇ ಕಾಣಿಸ್ತಾರೆ ನಮಗೆ. ಆದರೆ 4 ದಿವಸ ಅವರೊಡನೆ ಬೆರೆತಾಗ ಅವರಿಗೆ ಏನು ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಕದಂಬ ವನದಲ್ಲಿರುವಂತಹ ಹೆಣ್ಣನ್ನು ನೀನು ಸಾಮಾನ್ಯ ತರುಣಿ ಎನ್ನುವಂತೆ ಭಾವಿಸಿಕೊಂಡಿದ್ದೀಯ. ಇಲ್ಲ ಪ್ರಭು, ಅವರು ಸಾಮಾನ್ಯ ತರುಣಿ ಅಲ್ಲ ಪ್ರಭು. ಈ ಪ್ರಪಂಚದಲ್ಲಿ ನಮ್ಮಿಂದಾಗಿ ಕಣ್ಣೀರು ಸುರಿಸಿದವರು ಎಷ್ಟು ಮಂದಿ ಹೇಳು? ಒಬ್ಬರ, ಇಬ್ಬರ, ಸಹಸ್ರ ಕೋಟಿ ಮಂದಿ ಸಜ್ಜನರು ಈ ಪ್ರಪಂಚದಲ್ಲಿ ಎಲ್ಲರನ್ನು ಒಬ್ಬ ಎದುರು ಹಾಕಿಕೊಂಡು ಬದುಕುತ್ತಾನೆ ಅಂತಾದರೆ ಅವನಿಗೆ ಎತ್ತರದ ಸ್ಥಾನದಲ್ಲಿ ಹೆಚ್ಚು ಸಮಯ ಉಳಿಯುವುದಕ್ಕೆ ಲೋಕದ ಮಂದಿ ಬಿಡುವುದಿಲ್ಲ ಅಲ್ವಾ? ಕಿರೀಟ ಹೊತ್ತವರಿಗೆ ಯಾವಾಗಲೂ ಕಿರುಕುಳದ ತಪ್ಪುವುದಿಲ್ಲ. ಅದೇ ಪ್ರಭು, ಕಿರೀಟ ಹೊತ್ತುಕೊಂಡಿದ್ದೀಯ, 4 ಹೆಜ್ಜೆ ಇರುವಾಗ 4 ಮಂದಿಗೆ ಅನ್ಯಾಯ ಆಗಿರಬಹುದು, ಕಣ್ಣೀರು ಸುರಿಸಬಹುದು. ನಾವಂದುಕೊಂಡಿದ್ದೇವೆ ಅದರಲ್ಲೂ ಕೂಡ 10 ಮಂದಿಗೆ ಉಪಕಾರವಾಗಿದೆಯಲ್ಲ. ಹೌದು ಪ್ರಭು, ಹಾಗೆಂದು ಉಪಕಾರ ಯಾರಿಗಾಗಿರುವುದು, ಅಪಕಾರ ಯಾರಿಗಾಗಿರುವುದು ನಾವು ಮೊದಲಾಗಿ ಯೋಚನೆ ಮಾಡಬೇಕು. ನಮ್ಮಿಂದ ಕಣ್ಣೀರು ಸುರಿಸಿದವರು ಸಾಮಾನ್ಯದವರು ಅಂತ ಭಾವಿಸಬೇಡ. ದೇವಾದಿ ದೇವತೆಗಳು, ಋಷಿ ಮುನಿಗಳು, ಸಾಧು ಸಜ್ಜನರು, ಇವರೆಲ್ಲರ ಕಣ್ಣೀರು ಎನ್ನುವುದು ಒಗ್ಗೂಡಿಸಿ ಹೊಳೆಯಾಗಿ ಹರಿದು ಮಾರಿಯ ರೂಪವನ್ನಂತೂ ಇಂದು ಕದಂಬಾವನದಲ್ಲಿ ಬಂದು ನಿಂತಿದ್ದಾಳೆ. ಪ್ರಭು, ನಾವೇನು ನಾಸ್ತಿಕರಾಗಿ ದೇವರ ಮೇಲೆ ಭಕ್ತಿಭಾವ ಇಲ್ಲದೆ ಬದುಕಿದವರ ಹೇಳು? ಏನು ದೇವರ ಮೇಲೆ ಭಕ್ತಿಭಾವ ನಮಗೆ ಇಲ್ವಾ? ಬ್ರಹ್ಮದೇವರನ್ನು ಮೆಚ್ಚಿಸಿದ್ದೇನೆ, ನೀನು ಮೆಚ್ಚಿಸಿದ್ದೇವೆ. ಕೋಟಿ ಕೋಟಿ ವರ್ಷಗಳ ತಪಸ್ಸನ್ನು ಮಾಡಿದ್ದೇವೆ. ಅಂದರೆ ದೇವರೊಬ್ಬನು ಇದ್ದಾನೆ ಎನ್ನುವುದನ್ನು ನಾವು ಒಪ್ಪಿಕೊಂಡಿದ್ದೇವೆ. ಒಂದರ್ಥದಲ್ಲಿ ಹೇಳುವುದಾದರೆ ರಾಕ್ಷಸರಾದಂತಹ ನಮ್ಮಷ್ಟು ಭಕ್ತಿಯ ಸಾಮಾನ್ಯರಿಗೆ ಸಾಧ್ಯ ಉಂಟಾ? ಬೆಳಗ್ಗೆ ಬೆಳಗ್ಗೆ ಎದ್ದು
ಅಡ್ಡ ಮೂರು ನಾಮ ಹಾಕದೆ ನಾವು ಎಲ್ಲಿಗಾದ್ರೂ ಹೋಗುತ್ತೇವೆ ಏನಾದ್ರೂ ಸೇರಿಸ್ತೇವೆ. ಹಾಗಾದ್ರೆ ಇಲ್ಲ, ನಾವು ನಾಸ್ತಿಕರೇ ಹೌದು, ತ್ರಿಕಾಲ ಪೂಜೆಯನ್ನು ಮಾಡುವವರೇ ನಾವು. ಹೌದಲ್ವಾ? ಅದೇ ಹೌದು ಅಂತಾದ್ರೆ ಈ ಪ್ರಪಂಚದಲ್ಲಿ ದಿವ್ಯ ಮಂಗಳಕರವಾದಂತಹ ಒಂದು ಶಕ್ತಿ ಉಂಟು ಎನ್ನುವುದನ್ನು ನಾವೆಲ್ಲರೂ ಒಪ್ಪಿಕೊಳ್ಳಲೇಬೇಕು. ಯಾವುದು ಕಣ್ಣಿಗೆ ಕಾಣಿಸದೆ ಕಾರ್ಯವನ್ನು ನಿರ್ವಹಿಸಬಲ್ಲದು, ಕೇವಲ ಸಂಕಲ್ಪ ಮಾತ್ರದಿಂದಲೇ ಮೂರು ಮೂರ್ತಿಗಳನ್ನಾದರೂ ಸೃಷ್ಟಿಸಿ ಜಗದ ವ್ಯಾಪಾರವನ್ನೇ ಮಾಡಬಲ್ಲಂತಹ ಸರ್ವಶಕ್ತಿ ಎನ್ನುವುದು ಈ ಪ್ರಪಂಚದಲ್ಲಿ ಯಾವುದು ಉಂಟು ಅದನ್ನೇ ಮಾಯೆ ಎನ್ನುವಂತೆ ಅನೇಕರು ಕೊಂಡಾಡಿದ್ದಾರೆ. ಅದೇ ಅನೇಕ ಮಂದಿ ಮಹಾಮಾಯೆ ಜಗದಾರಿ ಮಾಯೆ ಎನ್ನುವಂತೆ ಜ್ಞಾನಿಗಳು ಹೊಗಳಿದ್ದಾರೆ. ಅಂತಹ ಮಹಾಮಾಯ ಸ್ವರೂಪವೇ ತರುಣಿಯ ರೂಪವನ್ನಾಗಿ ಕದಂಬಾವನದಲ್ಲಿ ಬಂದು ಕುಳಿತಿದ್ದಾರೆ. ಒಂದು ವೇಳೆ ನಾವು ಬಯಸಿದೆವು, ಹಿಡಿಯುವುದಕ್ಕೆ ಮುಂದಾದೆವು, ಹೆಣ್ಣಾಗಿ ಅವಳು ಸಿಗುವಂತಹದ್ದಲ್ಲ, ನಿನ್ನನ್ನು ವರಿಸುವುದಕ್ಕೆ ಬರುವವಳಲ್ಲ. ನೀನು ಯೋಚಿಸಿ ನೋಡು. ಈಗ ನೀನು ಹೋರಾಟಕ್ಕಾಗಿ ಕಳುಹಿಸಿಕೊಟ್ಟವರೇನು ಸಾಮಾನ್ಯದವರ? ಧೂಮ್ರಾಕ್ಷರಿದ್ದಾರೆ ಅಲ್ವಾ? ಕೇವಲ ಹೋರಾಟಕ್ಕೆ ನಿಂತರೆ ಹರಣ ಹಣೆಯಲ್ಲಾದರೂ ಬೆವರನ್ನು ಮೂಡಿಸಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದವ ಆ ಧೂಮ್ರಾಕ್ಷ ಕೇವಲ ತನ್ನ ಹುಂಕಾರ ಮಾತ್ರದಿಂದ ಸುಟ್ಟು ಸುಧಾರಿ ಮಾಡಿ ಹಾಕಿದ್ದಾಳೆ. ನೀನು ಚಂಡ ಮುಂಡರು, ಅವರ ಸಾಮರ್ಥ್ಯವನ್ನು ನಮ್ಮಲ್ಲಿ ಯಾರು ಕಾಣುವುದಕ್ಕೆ ಸಾಧ್ಯ ಉಂಟು? ಅಲ್ವಾ? ಅಂತವರ ಬ್ರಹ್ಮಚರ್ಯವನ್ನು ಕೆಡಿಸಿದ್ದಾಳೆ. ನಿನ್ನ ತಲೆಯನ್ನು ಕೆಡಿಸುವ ಅನಿವಾರ್ಯತೆ ಅವಳಿಗಿತ್ತು. ಅದಕ್ಕಾಗಿ ಅವರ ಮುಂದೆ ಸುಂದರವಾದಂತಹ ತರುಣಿಯಾಗಿ ಕಾಣಿಸಿಕೊಂಡಳು. ಅವಳು ಬಂದು ಇಲ್ಲಿ ಹೇಳಿದ್ದಾರೆ, ಅದನ್ನು ನಿನ್ನ ತಲೆ ಕೆಡಿಸಿ ಆಯ್ತು. ಇನ್ನೂ ಚಂದ ಮುಂಡರು ತಲೆ ಅವರಿಗೆ ಅನಿವಾರ್ಯತೆ ಇರಲಿಲ್ಲ. ಅದಕ್ಕೆ ಕಾಲಡಿಗೆ ಹಾಕಿ ಬಂದಿದ್ದಾರೆ. ನಾವು ಸುಗ್ರೀವನ ಮಾತು ಪತ್ತೆ ಆಗಲಿಲ್ಲ. ಇದನ್ನೆಲ್ಲ ಯೋಚನೆ ಮಾಡುವಾಗ ಅರ್ಥವಾಗುವುದು ಒಂದೇ, ನೀನು ಹಠವನ್ನು ಬಿಡಬೇಕು. ನಾವೆಲ್ಲ ಬದುಕಿ ಬಾಳಬೇಕಾದ್ರೆ ನೀನು ಉಳಿಬೇಕು. ಪ್ರಾರಂಭದಲ್ಲಿ ನೀನೇ ಉಳಿಯದಿದ್ರೆ ನಾವು ಯಾರು ಉಳಿಯುವ ಹಾಗಿಲ್ಲ. ಅದಕ್ಕಾಗಿ ಅಲ್ಲಿಗೆ ಹೋಗಿ ಕಾಲಿಗೆ ಅವಕಾಶ